ಸರ್ ನಮಸ್ತೆ. ನಾನು ಕಮಲ್ ಅಂತ ನನ್ನ ಹೆಸರು. ನಾನು ಸಾಯಿರಾಮ್ ಅವಕಾಡೋ ನರ್ಸರಿ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಗಿದೆ. ನಾವು 5 ವರ್ಷಂದು ರೈತರುಗಳಿಗೆ ಗಿಡ ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಈಗ ಆ್ಯಕ್ಚುಲಿ ನಾನು ನರ್ಸರಿ ಮಾಡಬೇಕಂತ ಏನು ನನ್ನ ಮೈಂಡಿಗೆ ಬಂದಿದೆ ಅಂತ ಗೊತ್ತಿದೆ. ಇದು ಪ್ಲ್ಯಾಂಟ್ಸು ಗ್ರೋ ಮಾಡಿ ರೈತರುಗಳು ಸೇಲ್ ಮಾಡಿದ ಅವ್ರಿಗೆ ಭಾರಿ ಒಳ್ಳೆಯದಾಯ್ತದೆ, ಅವ್ರಿಗೊಂದು ಲಾಭ ಆಯ್ತದೆ ಅಂತ ನನಗೆ ಗೊತ್ತಾಯಿತು. ಆಗ ಅದರಿಂದ ನಾನು ನರ್ಸರಿ ಮಾಡಿದ ಯಾರನ್ನೋ ಒಬ್ಬರು ಗಿಡ ತೊಗೊಂಡೋಗಿ ಬೆಳೆಸಿದ ಅಲ್ಲಿ ಹಣ್ಣು ಬರ್ತಿದೆ, 4 ಜನರು ತಿನ್ಬೋದು, ಅದರಿಂದ ಸೇಲ್ ಮಾಡಿದ ಒಳ್ಳೆ ದುಡ್ಡನ್ನು ಸಿಗ್ಬೋದು. ಅದಕ್ಕೋಸ್ಕರ ನಾನು ಇದು ಅವಕಾಡೋ ನರ್ಸರಿ ಮಾಡಬೇಕಂತೇಳಿ ಅವಕಾಡೋ ನರ್ಸರಿ ಮಾಡ್ತಾಯಿದ್ದೀನಿ. ನಾವು ಈಗ ಬಂದು ನಾವು ಅವಕಾಡೋ 1 ಎಕರೆ ಒಂದು 10 ಎಕರೆ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ ಬ್ಯಾಂಗ್ಳೂರಲ್ಲಿ ಮಾರ್ಕೆಟ್ ಮಾಡ್ಬೋದು. ನಮ್ಮ ಈಗ ಇಂಪ್ರೂವ್ ಆಯ್ತಾ ಇದೆ, ಜನ ಬಂದು ಅವಕಾಡೋ ತಿನ್ನೋದು ಈಗ ಇಂಪ್ರೂವ್ ಆಯ್ತಾ ಇದೆ. ನಾವು 5 ಇಯರ್ಸ್ ಮುಂಚೆ ಅವಕಾಡೋ ಹಣ್ಣು ಕಾಯಿಗಳು ತಂದುಬಿಟ್ಟು ಅದು ಹಣ್ಣು ಮಾಡಿ ಆಮೇಲೆ ಬೀಜ ಹಾಕಿ ಬೆಳೆಸ್ತಾ ಇದ್ದಿದ್ದು. ಈಗ ನನಗೂ ಕಾಯಿ ಸಿಗೋದಿಲ್ಲ. ಯಾಕೆಂತ ಎಲ್ಲರೂ ಈಗ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇಂಪ್ರೂವ್ ಆಯ್ತಾ ಇದೆ. ಫಸ್ಟೇ ಇಂಪ್ರೂವ್ ಆಯ್ತು ಅಂತ ಹೇಳೋದು ತಪ್ಪು. ಈಗ ಇಂಪ್ರೂವ್ ಆಯ್ತಾ ಇದೆ. ಇನ್ನು ಫ್ಯೂಚರ್ ಇಂಪ್ರೂವ್ ಹಾಕ್ಕೊಂಡು ಹೋಯ್ತಾ ಇದೆ. ಎಲ್ಲರೂ ಜ್ಯೂಸ್ ಕುಡಿಯೋದೊಂದು ಅದು ಬೇಸ್ಡ್ ಫುಡ್ಡು ಈಗ ರೆಡಿ ಆಯ್ತಾ ಉಂಟು. ಈಗ ಸುಮಾರು ಜನ ಅದು ಬೇಸ್ಡ್ ಫುಡ್ಡು ರೆಡಿ ಮಾಡ್ತಿದ್ದಾರೆ. ಈಗ ಐಸ್ ಕ್ರೀಮ್ ಮಾಡ್ಬೋದು, ಆಮೇಲೆ ಸೆರ್ಲಾಕ್ ಮಾಡ್ಬೋದು. ಈ ಥರ ಮಾರ್ಕೆಟಿಂಗ್ಗೆ ಖಂಡಿತ ಈಗ ಯೂಸ್ ಆಯ್ತಾ ಉಂಟು. ಕೇರಳೆಲ್ಲ ಈಗ ಪಲ್ಪ್ ರೆಡಿ ಮಾಡಿ ಪಲ್ಪಾಗಿ ಸೇಲ್ ಮಾಡ್ತಿದ್ದಾರೆ. ಈ ಥರ ಮಾರ್ಕೆಟ್ ಇಂಪ್ರೂವ್ ಆಯ್ತಾ ಉಂಟು. ಬಟ್ ನಾವು ಹುಡುಕಿ ಅವ್ರಿಗೆ ಕೊಡಬೇಕು. ಬಟ್ ನಾವು ಬೆಳೆಸ್ಬಿಟ್ಟಿದ್ದೀವಿ, ಅವರೇ ಬಂದು ತೊಗೊಂಡು ಹೋಯ್ತಾರೆ ಅಂತ ಹೇಳೋದು ಬಂದು ಸುಳ್ಳು. ನಾವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಎಲ್ಲಿ ಈಗ ಸೇಲ್ ಮಾಡ್ತಾರೆ, ಯಾರ್ಯಾರು ತಗೊಳ್ತಾರೆ ಅವ್ರ ಕಾಂಟ್ಯಾಕ್ಟ್ಸ್ಗಳಿಗೆ ತಗೊಳ್ಬೇಕು. ಈಗ ನಾನು ಬ್ಯಾಂಗ್ಳೂರಿಂದ ಡೈಲಿ 1000-2000 ಸೀಡು ಒಂದು 3-4 ಅಂಗಡಿಯಿಂದ ನಾನು ಸೀಡ್ ತಗೊಳ್ತಾ ಇದ್ದೀನಿ. ಬೇರೆ ಜ್ಯೂಸ್ಗೆ ಮಾತ್ರ ಹೋಯ್ತಾ ಇರೋದು. ಇನ್ನು ಫ್ಯೂಚರ್ಲ ಚೆನ್ನೈ, ಈಗ ಮುಂಬೈ ಈ ಥರ ಸಿಟಿಗಳೆಲ್ಲ ಇಂಪ್ರೂವ್ ಆಯ್ತಾ ಉಂಟು. ಇದು ಬೇಸ್ಡ್ ಫುಡ್ಡು ತಿಂದಿದ ಭಾರಿ ಒಳ್ಳೆಯದು, ಹೆಲ್ತ್ಗೆ ಒಳ್ಳೇದು ಅಂತ ಗೊತ್ತಾಯ್ತಾ ಇದೆ. ಈಗ 2 ಇಯರ್ಸ್ 3 ಇಯರ್ಸಿಂದ ನಾನು ಬರೀ ಡಿಮ್ಯಾಂಡ್ ಯಾಕೆ ಗೊತ್ತಾಯ್ತಾ ಉಂಟು ಜನರಿಗೆ. ಈ ಥರ ಫ್ರೂಟ್ ತಿಂದಿದ ನಮ್ಮ ಹೆಲ್ತ್ಗೂ ಶುಗರ್ಗೂ ಒಳ್ಳೇದಾಗ್ತದೆ. ಆಮೇಲೆ ಡೈಜೆಷನ್ಗೆ, ಹೊಟ್ಟೆ ಡೈಜೆಷನ್ಗೆಲ್ಲ ಭಾರಿ ಒಳ್ಳೇದಾಯ್ತದೆ. ಫೇಸ್ ಗ್ಲೋ ಆಯ್ತದೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಇಂಪ್ರೂವ್ ಆಗಿಕೊಂಡು ಹೋಯ್ತಾ ಇದೆ. ಬಟ್ ಈಗಲೇ ನಮ್ಮದು ಮಾರ್ಕೆಟಿಂಗ್ ಈಗಲೇ ತಗೊಳ್ತೀನಿ, ಈಗಲೇ ಒಳ್ಳೆ ದುಡ್ಡು ಸಿಕ್ಬಿಡ್ತದೆ ಅಂತೆಲ್ಲ ಹೇಳೋದು ಸುಳ್ಳು. ನಾವು ಪ್ಲ್ಯಾಂಟ್ ಬೆಳೆಸಿ 3 ಇಯರ್ಸಿಂದ 4 ಇಯರ್ಸ್ ಕಾಯಬೇಕು. ಆವಾಗ ಒಂದು ಪ್ಲ್ಯಾಂಟ್ಲ ಒಂದು 20 kg 30 kg ಬರ್ತಿದೆ. 10 ಇಯರ್ಸ್ ಆಗಿದ್ಮೇಲೆ 50 to 80 kg ಸಿಗ್ಬೋದು. ಆ ಥರ ಇಯರ್ಸ್ ಜಾಸ್ತಿ ಆಗಾಗ ನಮಗೂ ಫ್ರೂಟ್ ಜಾಸ್ತಿ ಸಿಗ್ಬೋದು. ಆವಾಗ ನಮ್ಮ ಒಂದು ಎಕರೆಗೆ ಒಂದು 8 to 10 lakh ಬರೋದು ದುಡಿಬೋದು. ಇದೆಲ್ಲ ವೆರೈಟೀಸ್ ಇದೆ. ಆ ಥರ ವೆರೈಟೀಸ್ ಮೇಲೆ ನಾವು ಹಾಕಿದ ಇನ್ನೂ ಒಂದು 5 ಲಕ್ಷ 2 ಲಕ್ಷ ಜಾಸ್ತಿ ಸಂಪಾದನೆ ಮಾಡ್ಬೋದು. ಆಗ್ಬಿಟ್ಟ ಅದು ಹಣ್ಣನ್ನು ಮಾಡಿ ಅದು ಡ್ರೈ ಮಾಡಿ ಪೌಡ್ರ್ ಮಾಡೋ ತನಕ ಚಟ್ಟಲಿಲ್ಲ ನಮ್ಗೆ ಕ್ಲಾಸ್ ಕೊಡ್ತಿದ್ದಾರೆ. ಚಟ್ಟಲಿ ಫಾರ್ಮ್ಲೆ ನಮ್ಮ ಸೆಂದಿಲ್ ಸರ್ ಅಂತ ಒಬ್ರು ಇದ್ದಾರೆ. ಅವರು ಈಗ ಅದು ಡ್ರೈ ಮಾಡೋದು ಹೆಂಗೆ ನಾವು ಅದು ಇದು ಸೇಲ್ ಮಾಡೋದು ಅದು ಎಲ್ಲಾನು ಹೇಳಿಕೊಡ್ತಾರೆ. ಈಗ ಮಿಷಿನ್ ಬರ್ತಾ ಉಂಟು ಅದಕ್ಕೋಸ್ಕರ ಡ್ರೈ ಮಾಡಿದ ಮಿಷಿನ್ಲೆ ನಾವು ಡ್ರೈ ಮಾಡಿ ಕೊಡ್ಬೋದು. ಈಗ ನೀವು ಹಣ್ಣು ಬಂದ್ಬಿಟ್ಟಿದೆ ವೇಸ್ಟ್ ಆಯ್ತು ಅಂತ ಹೇಳಿ ರೆಡಿ ಕಷ್ಟಪಡೋದು ಮುಂಚೆ ಈ ತರ ಆಪ್ಷನ್ ಒಂದ್ಸಲ ಇದೆ. ಡ್ರೈ ಮಾಡಿ ಪೌಡರ್ ಮಾಡ್ಬೋದು, ಅದನ್ನು ಸೇಲ್ ಮಾಡ್ಬೋದು. ಈಗೆಲ್ಲ 100 ಗ್ರಾಮ್ 200 ಗ್ರಾಮ್ಸ್ ಎಲ್ಲ 300 400 rupees ಸೇಲ್ ಆಯ್ತಾ ಉಂಟು ಅಮೆಝಾನ್. ಬಟ್ ಫ್ರೂಟ್ ನಾವು ಸೇಲ್ ಮಾಡ್ಬೇಕಾಗಿದ್ದು ಭಾರಿ ಒಳ್ಳೇದು. ಅಷ್ಟು ಒಳಗಡೆ ನಾವು 3 years 4 years ನಮ್ಗೆ ಟೈಮ್ ಇರ್ತದೆ. ಅಷ್ಟು ಒಳಗಡೆನೆ ಎಲ್ಲಿ ನಾವು ಮಾರ್ಬೋದು, ಏನು ರೇಟ್ಗೆ ಮಾರ್ಬೋದು, ಯಾವ್ದು ಟೈಮಲ್ಲಿ ಮಾರಬೇಕು, ಇದೆಲ್ಲ ನಾವು ಕಲಿಬೇಕಾಯ್ತದೆ. ನಾವು ಕೂತಿದ್ದ ಜಾಗ ಎಲ್ಲ ನಡಿಬೇಕಂತ ಹೇಳಿದ್ರೆ ಅದು ನಡೆಯಲ್ಲ, ಕಷ್ಟ. ಈಗ ಆಕ್ಚುಲಿ ನಂದು ಏನು ಪ್ಲಾನ್ ಇದೆ ಅಂತ ಚೆನ್ನೈಲಿ ಬಂದು ಅವಕಾಡೋ ಬೇಸ್ಲೆ ಫುಡ್ ಓಪನ್ ಮಾಡೋಕ್ಕೆ, ರೆಸ್ಟೋರೆಂಟ್ ಓಪನ್ ಮಾಡೋಕ್ಕೆ ನಂದು ಪ್ಲಾನ್ ಇದೆ. ಯಾಕೆ ಆ ಥರ ಪ್ಲಾನ್ ಮಾಡಿದ್ದೀನಿ ಅಂತ ಗೊತ್ತಾ? ಈಗ ಜ್ಯೂಸಕ್ಕೆ ಮಾತ್ರ ಈಗ ಅವಕಾಡೋಸು ಸೇಲ್ ಆಯ್ತಾ ಉಂಟು. ಈಗ ಅವಕಾಡೋ ಬೇಸ್ ಫುಡ್ ಸೇಲ್ ಆಗೋಕ್ಕೆ ನಾವು ಏನೇನು ಮಾಡಬೇಕು ಅದೆಲ್ಲ ನಾನು ಮಾಡ್ತಾ ಇದ್ದೀನಿ. ಈಗ ನಮ್ಮ ನೋಡಿಕೊಂಡು ಒಂದು 10-20 ಜನರು ಬಂದು ಈ ಥರ ಬೇಸ್ಡ್ ಫುಡ್, ಅವಕಾಡೋ ಬೇಸ್ಡ್ ಫುಡ್ ಭಾರಿ ಒಳ್ಳೇದು ಅಂತ ಗೊತ್ತಾಗಿ ಅವರು ರೆಸ್ಟೋರೆಂಟು ಇಲ್ಲೊಂದು ಜ್ಯೂಸು ಸ್ನ್ಯಾಕ್ಸು ಟೈಪು ಮಾಡ್ತಾರೆ. ಆ ಥರ ರೀತಿಲ್ಲ ನಾನೇ ಮಾರ್ಕೆಟಿಂಗೇ ರೆಡಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾರ್ಕೆಟ್ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು, ಆ ಥರ ನಾನು ರೆಡಿ ಮಾಡ್ತಾ ಇದ್ದೀನಿ. ಈಗ ರೈತರು ಕೂಡ ಕಲ್ಸ್ಕೊಡ್ತೀರಾ ಬಂದ್ರೆ? ಖಂಡಿತ ಎಲ್ಲಾರ್ಗೂ ಕಲ್ಸ್ಕೊಡ್ತೀನಿ. ಯಾಕೆ ನಮ್ಗೆ ಅವಕಾಡೋ ಎಲ್ಲ ಮಾರ್ಕೆಟ್ ಆಗ್ಬೇಕು. ಇದು 4 ಜನರು
ಅದು ತಿಂದಿದ ಹೆಲ್ತ್ ಬೆನಿಫಿಟ್ಸ್ ತಗೊಳ್ಬೇಕು, ಈ ಥರ ನಮ್ಗೆ ಒಂದು ಮೈಂಡ್ ಸೆಟ್. ಹೌದು ಸತ್ಯ. ಯಾಕೆಂದ್ರೆ ಅವು ಕೂಡ ಇದೆಯಲ್ಲ ಸರ್, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೇರೆ ಹಣ್ಣಿನಾಗಲ್ಲ, ಶುಗರ್ ಕಂಟೆಂಟ್ ಇಲ್ಲ, ಜೊತೆಗೆ BP ಶುಗರು ಯಾವುದೇ ಇದ್ದವರು ಕೂಡ ಈ ಹಣ್ಣನ್ನ ತಿನ್ನಬಹುದು. ಕಾಯಿಲೆ ಇದ್ದವರು ಕೂಡ ತಿನ್ನಬಹುದು. ಅಂದ್ರೆ ಕಿವಿ ಫ್ರೂಟ್ ಇದ್ದಾಗೆ ಡಾಕ್ಟ್ರೆ ಯಾವ ರೀತಿ ಕಿವಿ ಫ್ರೂಟ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೋ ಹಾಗೆ ಬಟರ್ ಫ್ರೂಟ್ ಕೂಡ. ಸೊ ಹಾಗಾಗಿ ಇದೊಂದು ಒಳ್ಳೆ ಹಣ್ಣು, ಅದ್ರಲ್ಲಿ ಮಾತಿಲ್ಲ. ಯಾಕಪ್ಪ ತಿಂತಾರೆ, ತಿನ್ನೋದು ಇವರು ಸುಳ್ಳು ಹೇಳ್ತವ್ರೆ ಅಂತಲ್ಲ, ಇದು ಸತ್ಯ. ಯಾಕೆಂದ್ರೆ ಇದ್ರಲ್ಲಿ ಆರೋಗ್ಯವಾದಂಥ ಬೆನಿಫಿಟ್ಸ್ ತುಂಬಾ ಇದೆ, ಹೆಲ್ತ್ ಬೇಕಂತ ಬೆನಿಫಿಟ್ಸ್ ಇದೆ. ನೀವೇನೋ ಹೋಗಿ ಹೋಟ್ಲಲ್ಲಿ ಬೇರೆ ಏನೋ ತಿನ್ನೋದ್ರ ಬದಲು ಅವಕೋಡಕ್ಕೆ ಸಂಬಂಧಪಟ್ಟದ್ದು ಒಂದು ತಗೊಂಡು ತಿಂದ್ರೆ ಭಾರಿ ಒಳ್ಳೇದಾಗ್ತದೆ, ಹೆಲ್ತ್ಗೂ ಒಳ್ಳೇದಾಗ್ತಿದೆ. ನಾವು ತಿನ್ಬೇಕಾಗಿರೋದು ತಿನ್ಬೋದು. ಒಂದು ಸ್ಯಾಂಡ್ವಿಚ್ ತಿಂತೀವಿ, ಸ್ಯಾಂಡ್ವಿಚ್ ಇಲ್ಲ ಮಿಕ್ಸ್ ವಿತ್ ಅವಕಾಡೋ ಲೇಯರ್ ಒಂದು ಬರ್ತದೆ, ಅದು ತಿನ್ಬೋದು. ನೆಕ್ಸ್ಟ್ ನಾವು ಬರ್ಗರ್ ತಿಂತೀವಿ, ಎಲ್ಲ ಆಯಿಲ್ ಐಟಮ್ ಬರ್ತಿದೆ, ಅದ್ರಲ್ಲಿ ನಾವು ಅವಕಾಡೋ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫೈಬರ್ ಆ್ಯಡ್ ಆಯ್ತದೆ, ಫ್ಯಾಟ್ ಕಂಟೆಂಟ್ ಆ್ಯಡ್ ಆಯ್ತು, ಗುಡ್ ಫ್ಯಾಟ್ ಇರ್ತದೆ. ಅವಾಗ ನಮ್ಮ ಹಾರ್ಟ್ಗೆ ಬಂದು ಗುಡ್ ಕೊಲೆಸ್ಟ್ರಾಲ್ ಬಂದು ಹೋಗಿದೆ, ಹಾರ್ಟ್ಗೆ ಭಾರಿ ಪ್ರೊಟೆಕ್ಟ್ ಮಾಡ್ತಿದ್ದೆ ಅವಕಾಡೋ. ಅದಕ್ಕೋಸ್ಕರ ಎಲ್ಲರೂ ತಿನ್ನಬೇಕು ಅಂತ ನನ್ನ ಮೈಂಡ್ ಸೆಟಪ್. ಅದಕ್ಕೆ ರೆಸ್ಟೋರೆಂಟ್ ಮಾಡಬೇಕಂತ ನಾನು ಕಂಟ್ರೋಲ್ ಮಾಡ್ತೀನಿ. ಡೈಲಿ ಅಟ್ಲೀಸ್ಟ್ 1 ಫ್ರೂಟ್ ತಗೊಂಡ ನಿಮ್ಗೆ ಹಾರ್ಟ್ ಡಿಸೀಸಿಂದು, ಹೊಟ್ಟೆ ಪ್ರಾಬ್ಲಮ್ ಇಂದು, ಫೇಸ್ ಗ್ಲೋ ಇಂದು ಎಲ್ಲಾನು ಇಂಪ್ರೂವ್ ಮಾಡ್ತಿದೆ ನೋಡಿ. ಇದ್ರಲ್ಲಿ ಒಳ್ಳೆ ಫ್ಯಾಟ್ ಕಂಟೆಂಟ್ ಇದೆ. ನಾವು ಇಂಡಿಯನ್ ಅವಕಾಡೋಸ್ ಎಲ್ಲ ಕಮ್ಮಿ 8 to 12% ಬರ ಫ್ಯಾಟ್ ಕಂಟೆಂಟ್ ಇದೆ. ಅದೇ ಇಂಪೋರ್ಟೆಡ್ ಹ್ಯಾಶ್ ವೆರೈಟಿ ಅಂತ ಒಂದು ಇದೆ, ಅದ್ರಲ್ಲಿ 24% ಬಂದ್ರೆ ಆಯಿಲ್ ಕಂಟೆಂಟ್. ಇದು ಆಯಿಲ್ ಎಲ್ಲ ಗುಡ್ ಕೊಲೆಸ್ಟ್ರಾಲ್. ಅದೊಂದು ನಾವು ರೆಗ್ಯುಲರ್ ಆಗಿ ತಿಂದಿದ ನಮ್ಮ ಹೆಲ್ತ್ಗೂ ಭಾರಿ ಒಳ್ಳೇದು. ನಾವು 4 ಜನರಿಗೆ ಕೊಟ್ಟಿದ ಅವ್ರ ಹೆಲ್ತ್ ಒಳ್ಳೇದಾಗಿರ್ತದೆ. ಅದೊಂದು ನಾವು ಫ್ರೂಟ್ ಇದು ತಿನ್ನಬೇಕು ಅಂತ ನಾವು ಸ್ಟಾರ್ಟ್ ಮಾಡಬೇಕು. ಯಾವ್ತಿದ್ದಲ್ಲಿ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ ನಮ್ಮನ್ನ ನೋಡ್ಕೊಂಡು ಇನ್ನೊಬ್ರು ತಿಂತಾರೆ. ನಾವೇ ತಿನ್ನೋದಿಲ್ಲ ಅಂತ ಹೇಳಿದ ನಮ್ಮನ್ನ ಬಿಟ್ಬಿಟ್ಟು ಇನ್ನೊಬ್ರು ತಗೊಳ್ತಾರೆ ಅಂತ ಗೊತ್ತಿಲ್ಲ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ನಿಮ್ಮಂದು ಸ್ಟಾರ್ಟ್ ಮಾಡಿ. ಖಂಡಿತ ಇದು ಮಾರ್ಕೆಟ್ 100% ಇಂಪ್ರೂವ್ ಆಯ್ತದೆ. ಖಂಡಿತ ಸರ್, ಖಂಡಿತ. ಇಂಡಿಯನ್ ಈಗ ಬಂದು ಇಂಡಿಯನ್ ಟ್ರಾಪಿಕಲ್ ವೆರೈಟಿ ಇದೆ. ಅದು 2 ವೆರೈಟಿ ಇದೆ, ಒಂದು ಲಾಂಗ್ ವೆರೈಟಿ, ಒಂದು ಬಲ್ಪ್ ವೆರೈಟಿ. ಇನ್ನೊಂದು ಈಗ ಚಟ್ಟಲಿ ರಿಲೀಸ್ ಮಾಡಿದ್ದಾರೆ, 2 ವೆರೈಟಿ ರಿಲೀಸ್ ಮಾಡಿದ್ದಾರೆ. ಅದು ಅರ್ಕಾ ರವಿ ಅಂತ ಒಂದು ಹೇಳಿ, ಅರ್ಕಾ ಸುಪ್ರೀಂ ಅಂತ ಒಂದು 2 ವೆರೈಟಿ ಹೇಳಿದ್ದಾರೆ. ಸುಪ್ರೀಂ ಬಂದು ಒಳ್ಳೆ ಫ್ಯಾಟ್ ಕಂಟೆಂಟ್ ಚೆನ್ನಾಗಿದೆ. ಈ ತರ ಫ್ಯಾಟ್ ಕಂಟೆಂಟ್ ಚೆನ್ನಾಗಿರೋದು ಅರ್ಕಾ ರವಿನು. ಈಗ ಅವ್ರು ಬಂದು ಚಟ್ಟಲಿಲೆ ರಿಲೀಸ್ ಮಾಡಿದ್ದಾರೆ. ಬಟ್ ಅದು ವೆರೈಟಿ ಅವರೇ ಕೊಡ್ಬೇಕು, ಯಾಕೆ ಅವರೇ ಮದರ್ ಪ್ಲಾಂಟ್ ಅವ್ರ ಹತ್ರ ಇದೆ. ಈಗ ಬೇರೆಯವ್ರ ಹತ್ರ ಇದೆ ಅಂತ ಹೇಳಿದ ಅದು ನಿಜನಾ ಸುಳ್ಳು ಗೊತ್ತಿಲ್ಲ, ಸುಳ್ಳಾಗಿರುತ್ತೆ. ಯಾಕೆ ಚಟ್ಟಲಿಲೆ ಬೆಳೆಸಿ ಈಗ ಒಬ್ರಿಬ್ರಿಗೆ ಬಂದು ಲೈಸೆನ್ಸ್ ಕೊಟ್ಟವ್ರೆ, ಪ್ಲಾಂಟ್ಸ್ ಕೊಟ್ಟವ್ರೆ. ಅದು ಕೊಟ್ಟು ಒಂದು 2-3 ವರ್ಷದ ಆಗಿದೆ. ಅವ್ರ ಹತ್ರ ಬೆಳೆಸಿದ ಮೇಲೆ ಅವ್ರು ಗ್ರಾಫ್ಟಿಂಗ್ ಮಾಡಿ ಸೇಲ್ ಮಾಡೋಕ್ಕಾಗ್ತಿದೆ. ಈಗ ನಾವು ಇಂಡಿಯನ್ ವೆರೈಟಿಗೂ ನೀವು ಸೇಮ್ ಪ್ರೈಸ್ ಕೊಟ್ಟಿದ ನೀವು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ನೀವು ಅರ್ಕಾ ಸುಪ್ರೀಂ ಹಾಕಿದಾಲಿಯೂ ಅದೇ ದುಡ್ಡು ಕೊಟ್ಟಿದ ತಗೊಳ್ತಾರೆ. ಅರ್ಕಾ ರವಿ ಬೆಳೆಸಿದಾಲಿಯೂ ಅದೇ ದುಡ್ಡು ಕೊಟ್ಟಿದ ಬೆಳೆಸ್ತಾರೆ. ಏನು ಮಾರ್ಕೆಟ್ ರೇಟ್ ಅವತ್ತು ನಡೀತಾ ಇದೆಯೋ ಆ ರೇಟ್ದಾಗ ಕೊಟ್ಟು ತಗೊಳ್ತಾರೆ. ನೀವು ಇಂಡಿಯನ್ ವೆರೈಟಿ ಯಾವ್ದು ವೆರೈಟಿ ಹಾಕಿ ಒಳ್ಳೆ ಸೈಜ್ ಬಂದು ಒಳ್ಳೆ ಕ್ವಾಲಿಟಿ ಇದ್ದಾಗ ಖಂಡಿತ ಯಾರು ಬೇಕಾ ತೊಗೊಂಡು ಹೋಗ್ತಾರೆ. ಬಟ್ ಪ್ರೈಸ್ ಅಂತ ಹೇಳಿದ ಯಾವ್ದು ಹಾಕಿದಾಲಿ ಇದು 4 ವೆರೈಟಿಲಿ ಇಂಡಿಯನ್ಲ ನಿಮ್ಗೆ ಸೇಮ್ ಪ್ರೈಸ್ದಾಗ ಕೊಡ್ತಾರೆ. ಇನ್ನೊಂದು ಫಾರಿನ್ ವೆರೈಟಿ ಒಂದು ಉಂಟು, ಅದು ಮೆಕ್ಸಿಕನ್ ಹ್ಯಾಸ್ ಅಂತ ಹೇಳಿ ಒಂದು ವೆರೈಟಿ ಇದೆ. ಅದು ಈಗ ಎಲ್ಲ ಕಡೆನೂ ಹಾಕ್ತಿದ್ದಾರೆ. ಅದರಲ್ಲಿ ಫ್ಯಾಟ್ ಕಂಟೆಂಟ್ 24% ಬರ ಇದೆ. ಅದು ಹಾಕಿದ ಒಂದು ಮಾರ್ಕೆಟ್ ರೇಟ್ಲಿಂದ ಒಂದು 50 ರೂಪೀಸ್ ಜಾಸ್ತಿ ಸಿಗ್ತಿದೆ. ಇಂಡಿಯನ್ ವೆರೈಟಿಗಿಂತ ಒಂದು 50 ರೂಪೀಸ್ ಜಾಸ್ತಿ ಸಿಗ್ತಿದೆ. ಯಾಕೆಂತ ಅದರಲ್ಲಿ ಫ್ಯಾಟ್ ಜಾಸ್ತಿ ಇದೆ. ಅದು ಜ್ಯೂಸ್ಗೂ ಚೆನ್ನಾಗಿರ್ತದೆ, ಸ್ಯಾಲಡ್ ಮಾಡೋಕ್ಕೂ ಚೆನ್ನಾಗಿರ್ತದೆ. ಈ ಥರ ಫ್ಯಾಟ್ ಕಂಟೆಂಟ್ ಚೆನ್ನಾಗಿದೆ. ಇನ್ನೂ ಒಂದು 20-30 ವೆರೈಟಿ ಇದೆ. ಇದು ಮಲುಮ ಅಂತ ಹೇಳಿ ಒಂದು ವೆರೈಟಿ ಇದೆ, ಎರ್ಟಿಂಗರ್ ಅಂತ ಇದೆ, ಫಿಟೂರಿ ಅಂತ ಒಂದು ವೆರೈಟಿ ಇದೆ, ಆಮೇಲೆ ಲ್ಯಾಂಬ್ಯಾಸ್ ಇದೆ. ಈ ಥರ ಒಂದು 34-40 ವೆರೈಟಿ ಇದೆ. ಬಟ್ ಇಂಡಿಯಾದಲ್ಲೇ ಈಗ ನೀವು ನಾನು ಹೇಳಿದ ಫಾರಿನ್ ವೆರೈಟಿ ನೀವು ಯಾವುದು ಬೆಳೆಸಿದಲ್ಲೋ ನಿಮ್ಗೆ ಆ್ಯಸ್ ವೆರೈಟಿಗೆ ಏನು ಪ್ರೈಸ್ ಬೀಳ್ತದೆ ಆ ಪ್ರೈಸ್ದಾಗ ಕೊಡ್ತಾರೆ ನಿಮ್ಗೆ. ಅದು 800 ರೂಪಾಯಿ 900 ರೂಪಾಯಿ ಬರೋ ರೇಟ್ ಇದೆ ಪ್ಲ್ಯಾಂಟ್ಸು. ಬಟ್ ನಾವು ಅದು ಪ್ಲ್ಯಾನ್ ಮಾಡಿ ಬೆಳೆಸಿದಲ್ಲೋ ಅದೇ ರೇಟ್ದಾಗ ಸಿಗ್ತದೆ ನಿಮಗೆ. ನಿಮಗೇನು ಡಿಫ್ರೆಂಟು ರೇಟ್ ಒಂದು 200, 300, 500 ಆ ಥರ ಸಿಗ್ತಿದೆ ಅಂತ ನೀವು ತಿಳ್ಕೊಂಡು ಸುಮ್ಮನೆ ಖರ್ಚು ಮಾಡಿಕೊಂಡು ಜಾಗ ರೆಡಿ ಮಾಡಿ 800 ರೂಪಾಯಿಗೆ ಈಗ ಪ್ಲ್ಯಾಂಟು 900 ರೂಪಾಯಿಗೆ ಸೇಲ್ ಮಾಡ್ತಾರೆ. ಅದು ತೊಗೊಂಡ್ಬಂದು ಹಾಕಿದಲ್ಲೋ ನೀವು ಸೇಲ್ ಮಾಡೋದು 150 200 ಒಳಗಡೆ ಸೇಲ್ ಮಾಡೋಕ್ಕಾಯ್ತದೆ. ಅವ್ರವ್ರು 800 ರೂಪಾಯಿ ಕೆಜಿ ಮಾರ್ಬೋದು, 1000 ರೂಪಾಯಿಗೆ ಮಾರ್ಬೋದು ಅಂತ ಹೇಳಿ 3 ವರ್ಷ 2 ವರ್ಷಕ್ಕೆ ಮುಂಚೆಲ್ಲ ಹೇಳ್ತಾಯಿದ್ರು. ಈಗ ಮಾರ್ಕೆಟ್ಗೆ 150 ರೂಪಾಯಿಗೆ ಇಂಪೋರ್ಟ್ ಮಾಡಿ ಕೊಡ್ತಿದ್ದಾರೆ. ನಾವು ಮಾರ್ಕೆಟ್ ಇಲ್ಲಿಗೆ ನಿಲ್ಬೇಕಾಗಿದೆ 150ಕ್ಕೆ ನಿಲ್ತಿದೆ. 150ಕ್ಕೆ ಮಾರಿದಲ್ಲಿ ಲಾಸ್ ಇಲ್ಲ ನಮ್ಮ ಫ್ರೂಟ್ಸು. 150ಕ್ಕೆ ಮಾರಿ ಒಂದು ಏಕರಕ್ಕೆ ಕರೆಕ್ಟಾಗಿ ಮಾಡಿದ 3 years 4 years ಒಂದು ಖಂಡಿತ ಒಂದು 4 to 5 lakh ಲಾಭ ಮಾಡ್ಬೋದು. ಅದೇ 1 yearಗೆ ಬಂದು 1 ಲಕ್ಷ ಜಾಸ್ತಿ ಬರ್ಬೋದು. ಎಸ್ ಆಫ್ ಕೋರ್ಸ್ ಸರ್, ನಿಜವಾಗ್ಲೂ ಸತ್ಯ. ಇಷ್ಟು ಈ ರೀತಿ ಸತ್ಯವನ್ನು ಮಾತಾಡಬೇಕಾಗ್ತದೆ ರೈತರಿಗೆ ಕೊಡಬೇಕಾದ್ರೆ. ಸುಳ್ಳು ಹೇಳಿ ಜನರನ್ನು ಉರಿದು ನಾವು ಸುಳ್ಳು ಹೇಳ್ಬಿಟ್ಟು ನಾವು ಕೊಟ್ಟು
ಆಮೇಲೆ ಬಂದು ಸಫರ್ ಆಯ್ತಾರೆ ಅವರು. ಆಮೇಲೆ ಹಾಕಿದ ಮೇಲೆ 3-4 ಇಯರ್ಸ್ ಆಗಿದ ಮೇಲೆ ಅವರು ಯಾಕೆ ಇದು ಮಾಡಿದ್ದೀನಿ ಅಂತ ತಿಳ್ಕೊಬಾರ್ದು. ಈಗ ಏನು ರೇಟ್ ನಡೀತಾ ಇದೆ, ಮಾಡಿದ ಒಂದು ಲಾಭ ಸಿಗ್ತಿದೆ. ನೀವು ನೆನ್ಸ್ಕೊಂಡಿದ್ದ ಕೋಟಿ ಅಧಿಪತಿ ಹಂಗೆ ಮಾಡೋದಂಗೆ ಲಾಭ ನೀವು 10 ಎಕರೆ 20 ಎಕರೆ ಬೆಳೆಸ್ಬೇಕಾಯ್ತದೆ. ಬಟ್ 1 ಏಕರ್ ನೀವು ಫಸ್ಟ್ ಮಾಡಿ, ಇಲ್ಲ ಒಂದು 2 ಏಕರ್ಸ್ ಮಾಡಿ, ನೀವು ಅದ್ರಿಂದ ಅನುಕೂಲ ಆಗಿದ್ಮೇಲೆ ನೀವು ಇನ್ನೂ ಪ್ಲಾನ್ಸ್ ಮಾಡೋಕೆ ನೀವು ಸ್ಟಾರ್ಟ್ ಮಾಡಿ. ಡೈರೆಕ್ಟ್ 10 ಏಕರ್ಸ್ 20 ಏಕರ್ಸ್ ಮಾಡಬೇಕಾಗಿದ್ದು ದೊಡ್ಡ ಸ್ಟ್ರೀಮ್ ಅಂತ ಬೇಕಾ ಮಾಡ್ಬೋದು. ಸಣ್ಣ ರೈತರು ಭಾರಿ ಕಷ್ಟ ಆಯ್ತದೆ. ಅವ್ರು ಅಲ್ಲಿ ಇಲ್ಲಿ ಸಾಲ ತಗೊಂಡು ನಾಟಿ ಮಾಡಿ ಅದು ಮೇಂಟೈನ್ ಮಾಡಿ ಆಮೇಲೆ ನಾವು ಲಾಸ್ ಮಾಡ್ಕೊಂಡ ಅವ್ರಿಗೆ ಕಷ್ಟ ಆಯ್ತದೆ. ಕಷ್ಟ ಮಾಡ್ಕೊಳ್ಳೋದು ಬೇಡ. 1 ಏಕರ್ ಮಾಡ್ಕೊಳ್ಳಿ, ಒಂದು 200 ಪ್ಲಾಂಟ್ಸ್ ಫಸ್ಟ್ ತಗೊಂಡೋಗಿ ಪ್ಲಾಂಟಿಂಗ್ ಮಾಡಿ ಗ್ರೋ ಮಾಡಿ 2-3 ಇಯರ್ಸ್ಲಿ ನಿಮ್ಗೆ ಲಾಭ ಆಯಿತು ಅಂತ ಗೊತ್ತಾಗಿದೆ, ಇನ್ನೂ 1 ಏಕರ್ ಮಾಡಿ, ಇನ್ನೂ ಲಾಭ ಆಗಿದೆ ಇನ್ನೂ 1 ಏಕರ್ ಮಾಡಿ. ಆ ಥರ ಲಾಭ ಮಾಡಿಕೊಂಡು ನೀವು ಮುಂದಕ್ಕೆ ಬರೋಕ್ಕೆ ಯೋಚನೆ ಮಾಡಿ. ಈಗ ಇಂಡಿಯನ್ ವೆರೈಟಿ ಆಗಿದೆ, ನಾರ್ಮಲ್ ಲೀವ್ಸ್ ಬರ್ತಿದೆ. ಅದ್ರಲ್ಲಿ ಬಂದು ಒಂದು ನಾರ್ಮಲ್ ನಿಮ್ಗೆ ಎಲೆ ನೋಡಿದ ಗೊತ್ತಾಯ್ತದೆ ನಾರ್ಮಲ್ ಇಂಡಿಯನ್ ವೆರೈಟಿ. ಅದೇ ನಾವು ಹ್ಯಾಶ್ ವೆರೈಟಿ ನೋಡಿದ ಅದು ಎಲೆ ಉದ್ದ ಬರ್ತಿದೆ, ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ತಿದೆ. ಈ ಥರ ಬಂದು ಡಿಫ್ರೆನ್ಸ್ ಇದೆ. ನಿಮ್ಗೆ ಅದು ಪ್ಲಾಂಟ್ಸ್ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಆ ವಿಡಿಯೋದೆಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ್ದು ಇಂಡಿಯನ್ ವೆರೈಟಿ, ಯಾವ್ದು ಫಾರಿನ್ ವೆರೈಟಿ, ಇದು ಏನು ವೆರೈಟಿ ಅಂತ ಹೇಳಿ ಎಲ್ಲ ಪಕ್ಕ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಆವಾಗ ನೀವು ಹೋಗಿ ಒಬ್ರೊಬ್ರು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಇದು ಫಾರಿನ್ ವೆರೈಟಿ, ಇದು ಬೇರೆ ವೆರೈಟಿ, ಇದು ಇಂಡಿಯನ್ ವೆರೈಟಿ ಅಂತ ಹೇಳಿ ಸುಮ್ಮನೆ ಕೊಟ್ಬಿಡ್ತಾರೆ. ತಗೊಂಡೋಗಿ ಹಾಕಿದ ಮೇಲೆ 3-4-5 ವರ್ಷ ಆಗಿದ ಮೇಲೆ ಅವ್ರಿಗೆ ಗೊತ್ತಾಯ್ತಿದೆ ಇದು ಆ ವೆರೈಟಿ ಇಲ್ಲ ಅಂತ ಹೇಳಿ. ಆಗ ನೀವು 5 ವರ್ಷ ದುಡ್ಡು ಹೋಗಿದ್ದು ಪರವಾಗಿಲ್ಲ, 5 ವರ್ಷ ಟೈಮ್ ಹೋಗಿದೆ, ಅದು ನೀವು ರಿಟರ್ನ್ ತಗೊಂಡ್ ಬರಕ್ಕಾಗಲ್ಲ. ಅದು ಇಂಪಾರ್ಟೆಂಟ್. ಅದೇ ನಮ್ಗೆ ಏನಿದೆ ಅಲ್ಲಿ ಸುಳ್ಳು ಹೇಳದವ್ರಿಗೆ ನೀವು ಹೋಗಿ ನೀವು ತಗೊಂಡಿದ್ಮೇಲೆ ಯಾವತ್ತೂ ಮುಂದಕ್ಕೆ ಬರೋಕ್ಕಾಗೋದಿಲ್ಲ. ನೀವು ಒಂದು ಜಾಗಕ್ಕೆ ಹೋಗಿ ವಿಚಾರಿಸಿ, ಒಂದು ಪ್ಲಾಂಟ್ಸ್ ಇದು ಹೇಳಿದ್ದು ನಿಜಾನ ತಿಳ್ಕೊಳ್ಳಿ, ಆಮೇಲೆ ಪ್ಲಾಂಟ್ ತೊಗೊಳ್ಳಿ. ಡೈರೆಕ್ಟ್ ಹೋಗಿ ಪ್ಲಾಂಟ್ ಇದು ನನಗೆ ಈ ವೆರೈಟಿ ಬೇಕು ಆ ವೆರೈಟಿ ಬೇಕು ಅಂತ ಹೇಳಿದ್ಮೇಲೆ ಎಲ್ಲ ಎಲೆನೂ ಒಂದೇ ಥರ ಕಾಣ್ತಾ ಇರ್ತದೆ ಅವಕಾಡೋಲ್ಲ. ಆಗ ನೀವು ಡಿಫ್ರೆನ್ಸ್ ಕಂಡುಹಿಡಿಯೋದು ಭಾರಿ ಕಷ್ಟ ಇದೆ. ಬಟ್ಟು ಒಂದೊಂದು ಜನರ ಹತ್ರ ಒಳ್ಳೇದು ಮಾಡೋದು ಜನರು ಇದ್ದಾರೆ, ಅವ್ರ ಹತ್ರ ಹೋಗಿ ಪ್ಲಾಂಟ್ಸ್ ತೊಗೊಂಡ್ರೆ ನೀವು ಯಾವತ್ತಿದಲ್ಲಿ ಮಾರ್ಕೆಟಿಂಗ್ ಮಾಡಿ ಕೊಡೋದನ್ನು ಎಲ್ಲಿ ಕೊಡ್ತಾರೆ. ಖಂಡಿತ ನೀವು ಹೆಂಗೆ ಮಾಡಬೇಕು, ಎಲ್ಲಿ ಕೊಡಬೇಕು, ಎಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಾಕ ಎಲ್ಲಿ ಮಾರ್ಬೋದು, ಎಲ್ಲ ಕಾಂಟ್ಯಾಕ್ಟ್ಸು ನಮ್ಮ ಹತ್ರನೂ ಇದೆ. ಎಲ್ಲಿ ಕೊಡಬೇಕು, ನೀವು ಯಾವ್ದು ಟೈಮ್ಲಿ ಕೊಡಬೇಕು. ಈಗ ಹಣ್ಣು ಬರ್ತಿದೆ, ಈಗ ಮೇ ತಿಂಗಳೆಲ್ಲ ಬಾರಿ ಒಳ್ಳೆ ಬಿಸಿ ಇರ್ತದೆ. ಆ ಟೈಮ್ಲೆಲ್ಲ ಪೀಕ್ ಸೀಸನ್ 200 ರೂಪೀಸ್ ಬರೀ ನಾವು ಇಂಡಿಯನ್ ವೆರೈಟಿ. ಅವಾಗ ಒಳ್ಳೆ ಸೈಜ್ ಸಿಕ್ಬಿಟ್ಟಾಕ ಅದು ಕುಯ್ದು ಕೊಡ್ಬೋದು. ನೀವು ಒಳ್ಳೆ ಸೈಜ್ ಆಗ್ಬೇಕಂತ ಹೇಳಿ ಜೂನ್-ಜುಲೈ ಬರೋ ವೇಟ್ ಮಾಡಿದ್ರೆ ಏನಾಯ್ತದೆ, ಮಾರ್ಕೆಟ್ ಸ್ವಲ್ಪ ಕಮ್ಮಿ ಆಯ್ತು. ಯಾಕೆ ರೈನಿಂಗ್ ಸೀಸನ್ ಆಗ್ಬಿಟ್ಟು ಜ್ಯೂಸ್ ಕುಡಿಯೋರು ಕಮ್ಮಿ ಆಯ್ತಿದೆ. ಬಟ್ ನಾವು ಅದೇ ಕಾಂಪನ್ಸೇಟ್ ಮಾಡೋಕ್ಕೆ ನಾನು ಈಗ ಫ್ರೂಟ್ ಆಗಿ ಮಾಡಿಕೊಂಡು ತಗೊಂಡೋಗಿ ಫುಡ್ ಆಗಿ ಕೊಟ್ಟಿದ್ದೆ. ಅವ್ರು ಯಾವ್ದಿದಾದ್ರೂ ತಿಂತಾರೆ, ಜ್ಯೂಸ್ ಆಗಿದಾಗ ಕುಡಿಯಲ್ಲ ರೈನಿಂಗ್ ಸೀಸನ್. ಅದೇ ಫುಡ್ ಆಗಿ ಕೊಟ್ಟಾಗ ಖಂಡಿತ ತಿಂತಾರೆ. ಅದಕ್ಕೋಸ್ಕರ ಮಾರ್ಕೆಟಿಂಗ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಈಗ ಫ್ಯೂಚರ್ಲ ಖಂಡಿತ ಈ ನಾನು ಹೇಳಿದ ಥರ ರೆಸ್ಟೋರೆಂಟು ಸಿಟಿಲ ಕಮ್ಮಿ ಸಿಟಿಯಿಂದ ಒಂದು ಒಳ್ಳೆ ವಿಲೇಜ್ ಬರೋ ಈ ಥರ ರೆಸ್ಟೋರೆಂಟ್ ಸ್ಟಾರ್ಟ್ ಆಯ್ತಿದೆ. ಈ ಥರ ಬೇಸ್ಡ್ ಫುಡ್ ಎಲ್ಲಿ ಇಲ್ಲ. ನಾನು ಇಂಡಿಯಾದೆಲ್ಲ ಸ್ಟಾರ್ಟ್ ಮಾಡಬೇಕಂತೇಳಿ ನಾನು ಈಗ ಕೊಡಗದೆಲ್ಲ ನೋಡಿದ. ಕೊಡಗಿಲ್ಲ ಒಂದು ವೆರೈಟಿ ಇದೆ, ಕೊಡಗು ವೆರೈಟಿ ಇಲ್ಲ, ಆಲ್ಮೋಸ್ಟ್ ಸ್ಕಿನ್ ಸಾಫ್ಟ್ ಇರ್ತದೆ. ಮಿನಿಮಮ್ 1 ವೀಕ್ ಕಾಯ ಕುಯ್ದ 1 ವೀಕ್ಲ ಅನ್ನ ಆಯ್ತದೆ. 1 ವೀಕ್ಲ ಒಳಗಡೆ ನೀವು ಮಾರ್ಕೆಟ್ ಕಂಡಿಡ್ತು ಅದು ಅಷ್ಟು ಒಳಗಡೆ ಕೊಡಬೇಕು, ಸೇಲ್ ಮಾಡಬೇಕು. ಇದೇ ಹ್ಯಾಶ್ ವೆರೈಟಿ ಆಗಿದೆ, ಅದು ಕೀಪಿಂಗ್ ಕ್ವಾಲಿಟಿ ಬರ ಮೇಂಟೈನ್ ಆಯ್ತದೆ. ಯಾಕೆ ಅದು ಸ್ಕಿನ್ ಬಂದು ಹಾರ್ಡ್ ಇರ್ತದೆ. ಅದು ನೀವು ಕಾಯಿ ಕುಯ್ದಲ್ಲಿ 15 ಡೇಸ್ ಬರ ಕಾಯಿ ಆಗಿರ್ತದೆ. ಆಮೇಲೆ ಹಣ್ಣು ಆಗಿದಲ್ಲಿ 1 ವೀಕಿಂದ 10 ಡೇಸ್ ಬರ ಮೇಂಟೈನ್ ಆಯ್ತದೆ. ಅಷ್ಟು 1 ಮಂತ್ ಒಳಗಡೆ ಬರ ಹ್ಯಾಶ್ ವೆರೈಟಿ ಮೇಂಟೈನ್ ಆಯ್ತದೆ. ಬಟ್ ಇಂಡಿಯನ್ ವೆರೈಟೀಸು 1 ವೀಕ್ ಟೈಮು. ಅದು ಈಗ ಕೊಡೈಕಾನಲ್ ವೆರೈಟಿ ಆಗಿದೆ ಒಂದು 10 ಡೇಸ್ to 12 ಡೇಸ್ ಟೈಮ್ ಇರ್ತದೆ. ಅದು ಟೀ ಕಡಿ 1 and 2 ವೆರೈಟೀಸ್ ಇರ್ತದೆ. ಅದು ಬಂದು ಒಂದು 1 ವೀಕ್ 10 ಡೇಸ್ ಬರ್ತದೆ. ಬಟ್ ಕೊಡಗು ವೆರೈಟಿ ಫ್ರೂಟ್ಸ್ ಎಲ್ಲ 1 ವೀಕ್ ಟೈಮು. ಹಣ್ಣು ಕುಯ್ದಿದ್ಮೇಲೆ 1 ವೀಕ್ ಎಲ್ಲ ನಾವು ಸೇಲ್ ಮಾಡಬೇಕು. ಸೇಲ್ ಮಾಡಿದ್ಮೇಲೆ ಅವರು ಹಣ್ಣು ಆಗಿದ್ಮೇಲೆ ಅವ್ರು ಜ್ಯೂಸ್ ಮಾಡಿ ಕೊಡ್ತಾರೆ. ಬಟ್ ನಾವು ಡ್ಯಾಮೇಜ್ ಆಗಿದಂಗೆ ಕುಯ್ಬೇಕು, ಅವ್ರಿಗೂ ಕಳಿಸ್ಬೇಕು. ಸಣ್ಣ ಡ್ಯಾಮೇಜ್ ಆಗಿದ್ದಲ್ಲಿ ಆ ಕಡೆ ಬ್ಲ್ಯಾಕ್ ಬರ್ತದೆ. ಸೊ ನೀವು ಆರಾಮಾಗಿ ಕುಯ್ದು ಕೈಲೇ ಕುಯ್ಯಕಾಯ್ತದೆ, ಕೈಲೇ ಕುಯ್ದು ಒಂದು ಬಾಕ್ಸ್ ಕಿಟ್ಟು ಆರಾಮಾಗಿ ಸೇಲ್ ಮಾಡಬೇಕು ಸರ್. ಸುಮ್ಮನೆ ತೆಗೆದು ಕೆಳಗೆ ಬಿದ್ದಿದ್ದು ತೆಗೆದು ಕೊಟ್ಟಿದೆ, ಅದು ಡ್ಯಾಮೇಜ್ ಆಯ್ತದೆ, ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಪರ್ಚೇಸ್ ಮಾಡಲ್ಲ. ಸೇಫ್ ಆಗಿ ಕುಯ್ಬೇಕು, ಸೇಫ್ ಆಗಿ ಕುಯ್ದು ಬಾಕ್ಸ್ ಕೊಟ್ಟು ಬಾಕ್ಸ್ಗೆ ಒಂದು ಬ್ಯಾಗ್ಗೂ ಹಾಕಿ ತಗೊಂಡು ಹೋಗ್ಬೇಕು. ಯಾವತ್ತು ಹಣ್ಣು ಕುಯ್ಯೋದ ಟೈಮ್ ಕೆಳಗೆ ಬೀಳ್ಬಾರ್ದು. ಅವಕಾಡೋ ಫ್ರೂಟ್ ಮಾತ್ರ ಕೆಳಗೆ ಬಿದ್ದ ಆ ಜಾಗ ಸ್ಪಾಯ್ಲ್ ಆಯ್ತದೆ. ಆಮೇಲೆ ಫ್ರೂಟ್ ಫುಲ್ ಸ್ಪಾಯ್ಲ್ ಆಯ್ತು, ಬ್ಲ್ಯಾಕ್ ಆಗೋಯ್ತದೆ. ಕೈಲೇ ಕುಯ್ಯಕಾಯ್ತದೆ, ಕೈಲೇ ಇಲ್ಲ ಫ್ರೂಟ್ಸ್ ಕುಯ್ಯೋದಂಗೆ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ. ಅದರಲ್ಲೊಂದು ಕುಯ್ದು ಆರಾಮಾಗಿ ಸೇಫಾಗಿ ಕೊಡಬೇಕು.
ಕೊಟ್ಟಿದ ಇವ್ರು ಸೇಫ್ ಆಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತದೆ, 1 ವೀಕ್ ಗೊತ್ತಾಯ್ತದೆ. ನೀವು ಸರಿಯಾಗಿ ಕುಯ್ದು ಕೊಟ್ಟಿಲ್ಲ ಅಂತ ಖಂಡಿತ ಅದು ಫುಲ್ ಬ್ಲ್ಯಾಕ್ ಆಯ್ತದೆ, ನಿಮ್ಮ ಹತ್ರ ಪರ್ಚೇಸ್ ಮಾಡಲ್ಲ. ಆಮೇಲೆ ಈಗ ಒಂದು ಎಕರೆಗೆ ಖಂಡಿತ ಒಂದು 15x15 ಗ್ಯಾಪ್ ಬಿಟ್ಕೊಂಡು ಪ್ಲಾಂಟಿಂಗ್ ಮಾಡಬೇಕು. ಆ ಥರ ಪ್ಲಾಂಟಿಂಗ್ ಮಾಡಿದ 180 ಇಂದ 200 ಪ್ಲಾಂಟ್ಸ್ ಬರುತ್ತೆ. 200 ಪ್ಲಾಂಟ್ಸ್ ಆವ್ರೇಜ್ ಇಟ್ಕೊಳ್ಳೋಣ. ಈಗ ಆವ್ರೇಜ್ 200 ಪ್ಲಾಂಟ್ಸ್ ಇಟ್ಕೊಂಡ ನಾವು 2 ಇಂದ 3 ಇಯರ್ಸ್ ನಾವು ಅದು ಬೆಳೆಸೋಕ್ಕೆ ನಮ್ಗೆ ಟೈಮ್ ಬೇಕಾಯ್ತದೆ. ನೀವು ಇಷ್ಟ ಆಗಿದ ಸಣ್ಣ ಬೆಳೆ ಬೆಳೆಸ್ಬೋದು, ಬಟ್ ದೊಡ್ಡ ಬೆಳೆ ಬೆಳೆಸಬಾರ್ದು. ಯಾಕೆ ಈಗ ಜೋಳಗೆಲ್ಲ ಹಾಕಿದ ಏನಾಯ್ತದೆ, ಮುಚ್ಕೊಳ್ತದೆ, ಗಿಡ ಗ್ರೋ ಆಗೋದು ಕಮ್ಮಿ. ಸಣ್ಣ ಬೆಳೆ ಯಾವ್ದಿದೆ ಬೆಳೆಸ್ಬೋದು, ಹೌದು. ಈಗ ನಾವು ಮಾಡಿದ ಪ್ಲಾಂಟ್ ಮಾಡಿದಿಂದ ಒಂದು 5 ಫೀಟ್ ಸುತ್ತ ಅದು ಪಕ್ಕದಲ್ಲೇ ಯಾವುದು ಆಗ್ಬಾರ್ದು. ಅದಕ್ಕೆ ಡ್ಯಾಮೇಜ್ ಒಂದು ಟಚ್ ಆಗದಂಗೆ ಯಾವ್ದು ಪ್ಲಾಂಟ್ ಆಗ್ಬಾರ್ದು. ಒಂದು 3 ಇಯರ್ಸ್ ನೀವು ಯಾವ್ದು ಬೇಕಾ ಬೆಳೆಸ್ಬೋದು. ಇಲ್ಲ ನೀವು ಲಾಂಗ್ ಟೈಮ್ ಯಾವ್ದನ್ನ ಮಾಡ್ಬೇಕಾ, ನಿಂಬೆ ಆಗ್ಬೋದು, ಅದು ಸಣ್ಣದಾಗಿರ್ತದೆ. 15x15 ಸೆಂಟ್ರಿಗೆ ಒಂದು ನಿಂಬೆನು ಪ್ಲಾಂಟ್ ಮಾಡ್ಬೋದು. ಇಲ್ಲ ಅಡಿಕೆ ಬೇಕಾ, ಅಡಿಕೆನು ಮಾಡ್ಬೋದು. ಅಡಿಕೆ ತೊಂದರೆ ಆಗಲ್ಲ, ಅದು ಸ್ಟ್ರೈಟ್ ಹೋಯ್ತದೆ. ಈಗ 15x15 ನಾಟಿ ಮಾಡಿದ್ರೆ ಸೆಂಟ್ರಲ್ಲ ಇದನ್ನು ನಾಟಿ ಮಾಡ್ಕೊಂಡು ಹೋಗ್ಬೋದು. ನಿಂಬೆ ಈ ತರ ಒಂದು ಅಡಿಕೆ ಇದೆಲ್ಲ ಹಾಕೊಂಡು ಹೋಗ್ಬೋದು, ಮಿಶ್ರ ಬೆಳಿಬಹುದು, ಏನ್ ಸಮಸ್ಯೆ ಆಗಲ್ಲ. ಬಾರಿ ಪಕ್ಕದಲ್ಲೇ ನಾಟಿ ಮಾಡ್ದಂಗೆ ಮಾಡಬಾರ್ದು. ಮಾಡಿದ ಇದಕ್ಕೂ ಡಿಸ್ಟರ್ಬ್ ಆಯ್ತದೆ, ಅದಕ್ಕೂ ಡಿಸ್ಟರ್ಬ್ ಆಯ್ತದೆ. ಒಂದು 15x15 ಮಾಡೋದಕ್ಕೆ ಈಗ ಇಲ್ಲಿಂದ 15, ಇಲ್ಲಿ 15, ಅಲ್ಲಿಂದ 15 ಇಟ್ಟಿದೆ. ಸೆಂಟರ್ಗೆ ನಮ್ಗೆ ಗ್ಯಾಪ್ ಸಿಗ್ತದೆ. ಅಲ್ಲಿ ಯಾವ ಬೇರೆ ಒಂದು ವೆರೈಟಿಯನ್ನು ಹಾಕ್ಬೋದು, ಬೇರೆ ವೆರೈಟಿನೂ ಆಗ್ಬೋದು. ಅದೇ ಈಗ ಒಂದು ಅಡಿಕೆ ಆಗ್ಬೋದು, ಇಲ್ಲ ನಿಂಬೆನೂ ಆಗ್ಬೋದು. ಅದಕ್ಕೆ ಇದಕ್ಕೆ ಡ್ಯಾಮೇಜ್ ಆಗ್ಬಾರ್ದು. ಸೀಡ್ಲಿಂಗ್ ಪ್ಲಾಂಟ್ ಆಗಿದ 20x20, ಯಾಕೆ ಅದು ದೊಡ್ಡ ಮರ ಆಯ್ತು. ಹೌದು, ಮರ ಆಗುತ್ತೆ. ಗ್ರಾಫ್ಟಿಂಗ್ ಆಗಿದ 15x15 ಪ್ಲಾಂಟಿಂಗ್ ಮಾಡಬೇಕು. ಪ್ಲಾಂಟಿಂಗ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಜಾಗನ ಎಲ್ಲ ರೆಡಿ ಮಾಡಿಕೊಂಡು ನಾವು ಈಗ ಈಗ ನೀರು ನಿಲ್ಲದ ಜಾಗ ಆಗಿದ ನಾರ್ಮಲ್ ಆಗಿ ನಾಟಿ ಮಾಡ್ಬೋದು. ನೀರು ನಿಲ್ಲದ ಜಾಗ ಆಗಿದ ಒಂದು 2 ಫೀಟ್ 3 ಫೀಟ್ಗೆ ಮಣ್ಣು ಸೇರಿಸ್ಕೊಂಡು 15x ಉದ್ದ ಮಣ್ಣು ಸೇರಿಸ್ಕೊಂಡು ಆಮೇಲೆ 15x15ಗೆ ಪ್ಲಾಂಟಿಂಗ್ ನಾಟಿ ಮಾಡ್ಕೊಂಡು ಹೋಗ್ಬೇಕು. ಅದೇ ಫ್ಲಾಟ್ ಆಗಿದ್ದಾವೆ ಅಲ್ಲಿ ನೀರು ನಿಲ್ಲೋದಿಲ್ಲ ಅಂತ ಹೇಳಿದ 15x15 ಕೆಳಗನೆ ನಾಟಿ ಮಾಡ್ಬೋದು. ಮಣ್ಣು ಸೇರಿಸ್ಬೇಕು, ಯಾಕೆ ಅದಕ್ಕೆ ನೀರು ನಿಲ್ಬಾರ್ದು. ನಾವು ಗುಂಡಿ ಬಂದು ಒಂದೂವರೆ ಗುಂಡಿ ತಗೊಂಡು, ಆಳನ್ನು ಒಂದೂವರೆಗೆ ತಗೊಂಡು, ಈಗ ಸ್ವಲ್ಪ ಸಗಣಿ ಗೊಬ್ಬರ ತಗೊಂಡು ಹಾಕ್ಕೊಂಡು ಪ್ಲಾಂಟಿಂಗ್ ಮಾಡಿದ ಒಳ್ಳೆ ಗ್ರೋತ್ ಇರ್ತದೆ. 1 ಇಯರ್ 2 ಇಯರ್ ಆಗಿದ್ಮೇಲೆ ಬೇರೆ ಗೊಬ್ಬರ ಕೊಟ್ಟಿದ ಸ್ವಲ್ಪ ಇಂಪ್ರೂವ್ ಆಯ್ತದೆ. ಏನೇನೋ ಹುಳಾಗಿಲ್ಲ ಬಂದಿದಾಗ ಅದಕ್ಕೆ ನೀವು ಏನು ಅದು ಪ್ರಾಬ್ಲಮ್ ಇದೆ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಖಂಡಿತ ಹೇಳ್ಕೊಡ್ತೀವಿ. ಖಂಡಿತ ಗ್ರಾಫ್ಟಿಂಗ್ ಪ್ಲಾಂಟು ನಾಟಿ ಮಾಡಿದ 2.5 ವರ್ಷ 3 ವರ್ಷ ಒಳಗಡೆ ನಿಮ್ಮ ಫಸ್ಟ್ ಅನ್ನು ಕುಯ್ಬೋದು. ನಿಮ್ಮ 2ನೇ ವರ್ಷಕ್ಕೆ ಹೂ ಬರ್ತಿದೆ, ಬಟ್ ಹೂ ಬಂದಿದೆ ಅಲ್ಲಿ ಹೂ ಬಿಡಬಾರ್ದು, ಕಟ್ ಮಾಡಿ ತೆಗಿಬೇಕು. ಯಾಕೆ ಪ್ಲಾಂಟ್ ಡ್ಯಾಮೇಜ್ ಆಯ್ತದೆ. ಒಂದು 3 ಇಯರ್ಸ್ 2.5 ಇಯರ್ಸ್ ಮೇಲೆ ಅದು ಒಂದು ಒಳ್ಳೆ ಗ್ರೋತ್ ಆಗಿದ್ಮೇಲೆ ಫ್ರೂಟ್ ಬಿಟ್ಟ ಪ್ಲಾಂಟ್ ಡ್ಯಾಮೇಜ್ ಆಗಲ್ಲ. ಆವಾಗ ಹಣ್ಣು ಕುಯ್ಕೊಂಡು ನೆಕ್ಸ್ಟ್ ಒಂದು ಪ್ರೂನಿಂಗ್ ಮಾಡಿಬಿಟ್ಟು ಬಿಟ್ಟಿದ್ದ ನೆಕ್ಸ್ಟ್ ಇಯರ್ ಹೊಸ ಚಿಗುರು ಬರ್ತಿದೆ, ಹೊಸ ಹೂ ಬರ್ತಿದೆ, ಒಳ್ಳೆ ಈಲ್ಡ್ ಬರ್ತಿದೆ ಸರ್. ಒಂದು 2.5 ಇಯರ್ಸ್ 3 ಇಯರ್ಸ್ ಬೇಕು. ರೈತರು ಇದನ್ನ ಆದಷ್ಟು ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಬಂತಲ್ಲಪ್ಪ ಅಂತ ಕುಯ್ಲಿಕ್ಕೆ ಹೋಗ್ಬಾರ್ದು. ಮೊದಲನೇ ಸರಿ ಬಂದದನ್ನ ತೆಗೆದ್ರೆ ನೆಕ್ಸ್ಟ್ ಇಂದ ಒಳ್ಳೆ ಗ್ರೋತ್ ಆಗ್ತಾ ಬರುತ್ತೆ, ಒಳ್ಳೆ ಫ್ರೂಟ್ಸ್ ಕೂಡ ಸಿಗ್ತಾ ಹೋಗ್ತದೆ. ಒಂದು ಗ್ರಾಫ್ಟೆಡ್ ಪ್ಲಾಂಟ್ಸ್ ಕಮ್ಮಿನ ಒಂದು 15 to 20 ಇಯರ್ಸ್ ಬರ್ತದೆ. 15-20 ವರ್ಷ ಗ್ಯಾರಂಟಿ ಕೊಡುತ್ತೆ, ಬರ್ತಿದೆ. ಅದ ಮೇಲೆ ಬರ್ಬೋದು, ನಾವು ಮೇಂಟೈನ್ ಮಾಡೋದ ಮೇಲೆ ಡಿಪೆಂಡ್ ಆಯ್ತು. ಖಂಡಿತ 15 to 20 ಇಯರ್ಸ್ ಗ್ಯಾರಂಟಿ ಇರ್ತದೆ. ಸೀಡ್ಲಿಂಗ್ಸ್ ಆಗಿದೆ 50 ಇಲ್ಲ 100 ಇಯರ್ಸ್ ಇರ್ತದೆ. ಮರ ಆಗ್ಬಿಡ್ತದೆ. ಬಟ್ 50 ಇಯರ್ಸ್ ಇಂದ 100 ಇಯರ್ಸ್ ಅದು ಇರ್ತದೆ. ಬಟ್ ಇದು ಏನಿಂದ ಆ ಮದರ್ ಪ್ಲಾಂಟ್ಲಿಂದ ನಾವು ತಗೊಂಡು ಬರ್ತೀವಿ. ಅದಕ್ಕೊಂದು ಲೈಫ್ ಟೈಮ್ ಇರ್ತದೆ. ಅದು ಲೈಫ್ ಟೈಮು ಮಿನಿಮಮ್ 50 to 20 ಇಯರ್ಸ್ ಇರ್ತದೆ. ಒಂದೊಂದು ಗಿಡ ಲಾಂಗ್ ಟೈಮ್ ಬರ್ತಿದೆ, ಬಟ್ ಹೇಳಕ್ಕಾಗಲ್ಲ. ನಾವು ಗ್ಯಾರಂಟಿ ಕೊಡೋದು ಒಂದು 15 to 20 ಇಯರ್ಸ್ ಖಂಡಿತ. ಯಾಕೆ ಮದರ್ ಪ್ಲಾಂಟ್ಲಿಂದ ಕಟ್ ಮಾಡಿ ತಂದು ಮಾಡೋದಕ್ಕೋಸ್ಕರ ಅದು ಒಂದು ಲೈಫ್ ಟೈಮ್ ಇಷ್ಟಂತ ಇರ್ತದೆ ಅದಕ್ಕೋಸ್ಕರ. ಈಗ ಫಸ್ಟ್ ಒಂದು 10 acres ಮಾಡಬೇಕು. 100 acres ಇದ್ದವರು ಒಂದು 10 acres ಮಾಡಿ ಈಗ ಫ್ರೂಟ್ಸ್ ಬರ್ತಾ ಇರೋರು ಯಾವತ್ತೋ ಈಗ ಹಾಲಾಗಿದೆ ಅಂತ ಯಾರು ಹೇಳಿಲ್ಲ. ಇಲ್ಲ ಸರ್, ಇಲ್ಲ ಬೆಳೆಸಿದವರು ಕೊಡಗೆ ಈಗ ಕೊಡ್ತಿದ್ದಾರೆ. ಈಗ ತಗೊಳ್ಳೋರು ಬಂದು ಈಗ 50 ರೂಪೀಸ್ ಸಿಕ್ಕಿದಾಲಿ 60 ರೂಪೀಸ್ ಸಿಕ್ಕಿದಾಲಿ ಆ ಟೈಮ್ಲಿ ಸೇಲ್ ಮಾಡಬೇಕು. ನಮ್ಗೆ ರೇಟ್ ಬರ್ತಿದೆ ಅಂತ ಇಟ್ಕೊಂಡ ಹಣ್ಣು ಬಿದ್ದು ಹೋಯ್ತಿದೆ, ಹಾಲಾಯ್ತಿದೆ. ಆ ಟೈಮ್ಲಿ ಯಾವಾಗ ನಿಮ್ಗೆ ಅನುಕೂಲ ಆಗಬೇಕಾಗಿದೆ ಫಸ್ಟೇ ನೀವು ಮಾರ್ಕೆಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಒಂದು ಬಿಸಿಲು ಟೈಮ್ಲ ನೀವು ಕೊಡೋದಂಗೆ, ನೀವು ಜ್ಯೂಸಸ್ಗೂ ಹೋಗೋದಂಗೆ, ಫುಡ್ಗೂ ಹೋಗೋದಂಗೆ ನೀವು ಕೊಡಬೇಕು. ಈಗ ಯಾವತ್ತು ಕಾರಣಕ್ಕೂ ನಾವು ವೆಯ್ಟ್ ಮಾಡಬಾರ್ದು. ಹಣ್ಣು ಅವ್ರು ಬಂದು ಕೇಳ್ತಾರೆ ಅಂದ್ಕೊಂಡು ವೆಯ್ಟ್ ಮಾಡಬಾರ್ದು. ನಾವು ಮಾರ್ಕೆಟ್ಗೆ ಎಲ್ಲಿಗೆ ಬೇಕೋ ನಾವು ಮಾತಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ ಖಂಡಿತ ಬಂದು ತಗೊಂಡು ಹೋಗ್ತಾರೆ ಸರ್. ನೀವು 10 acre ಬೆಳೆಸಿದ ಸರಿ, ಫಸ್ಟ್ ಬೆಳೆಸಿ ಅದಕ್ಕೆ ಮಾರ್ಕೆಟಿಂಗ್ ಮಾಡಿದ ನೀವು
ಆಟೋಮೆಟಿಕ್ ಇದರಿಂದ ಲಾಭ ಬಂದಿದ ಮೇಲೆ ನೀವು ಇನ್ನೊಂದು 10 ಎಕರ್ ಮಾಡೋದು 5 ಏಕರ್ಸ್ ಮಾಡೋದು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟ್ 100 ಏಕರ್ಸೇ ನಾನು ಮಾಡಬೇಕಂತ ಏನೋ ಇದಕ್ಕೆ ನೀವು ಹೋಗೋದು ಬೇಡ. ಅದು ನಿಮ್ಗೆ ಆಮೇಲೆ ಕೈ ಸುಟ್ಕೊಂಡ್ರೆ ನೀವು ಬೇಜಾರಾಯ್ತೀರ, ಅದೆಲ್ಲ ಕಷ್ಟ ಆಗುತ್ತೆ. ಫಸ್ಟ್ ಒಂದು 10 ಎಕರ್ ಮಾಡಿ, ಅದೆಲ್ಲ ನಿಮ್ಗೆ ಲಾಭ ಸಿಕ್ಕಿದ ಮೇಲೆ ಇನ್ನೊಂದು 10 ಎಕರ್ ಮಾಡಿ. ಆ ಥರ ನೀವು ಅದರಿಂದ ಬೆಳೆಸ್ಕೊಂಡು ನಿಮ್ಗೆ ಅದೆಲ್ಲ ಸೂಚಮಾಲ ಗೊತ್ತಾಯ್ತದೆ. 10 ಏಕರ್ಸ್ ಬೆಳೆಸಿದ ತಕ್ಷಣ ಹೆಂಗೆ ಸೇಲ್ ಮಾಡೋದು, ಇದು ಲಾಭ ಆಯ್ತದೆ ಅಲ್ವಾ, ಎಲ್ಲ ಸೂಕ್ಷ್ಮ ಗೊತ್ತಾಯ್ತದೆ. ಅವಾಗ ನೀವು ಆರಾಮಾಗಿ ಇನ್ನೊಂದು ಪ್ಲಾಂಟ್ಸ್ ಮಾಡಿ. ಈಗ ಮೇಯ್ನಾಗಿ ಮಾಡ್ತಾ ಇರೋದು ಇಂಡಿಯನ್ ವೆರೈಟೀಸ್, ಲಾಂಗ್ ಆ್ಯಂಡ್ ರೌಂಡ್ ವೆರೈಟಿ ಮಿಕ್ಸ್ಡ್ 2 ವೆರೈಟಿನೂ ಮಾಡ್ತಾಯಿದ್ವಿ. ಫ್ಯೂಚರ್ಲೆ TKD 1 and 2 ವೆರೈಟಿ ಕೊಡೆಕಾನಲ್ ವೆರೈಟಿ ಮಾಡೋಕ್ಕೆ ಮದರ್ ಪ್ಲಾಂಟ್ ರೆಡಿ ಮಾಡ್ತಾಯಿದ್ವಿ ಸರ್. ಈಗ ಆ ಹ್ಯಾಸ್ ವೆರೈಟಿ ನಾವು ಹೊರಗಿಂದ ಸೈಯನ್ ತಗೊಂಡು ಆಮೇಲೆ ಗ್ರಾಫ್ಟಿಂಗ್ ಮಾಡಿ ಅದನ್ನು ಸೇಲ್ಸ್ ಮಾಡ್ತಾಯಿದ್ವಿ. ಈಗ ಇಂಡಿಯನ್ ವೆರೈಟಿ ಇಲ್ಲ 2 ವೆರೈಟಿನೂ ಆ್ಯಂಡ್ ಹ್ಯಾಸ್ ವೆರೈಟಿ 3 ವೆರೈಟಿಗ ಮಾಡ್ತಾಯಿದ್ವಿ. ಬೇರೆ ಕಡೆ ಇದೆ ವೆರೈಟೀಸ್, ಬಟ್ ಅದು ನಿಮ್ಗೆ ಬಲ್ಕ್ ಕ್ವಾಂಟಿಟಿ ಸಿಗೋಲ್ಲ. ಸಿಕ್ಕಿದಲ್ಲಿ ನಿಮಗೆ ಆ ವೆರೈಟಿ ಸೇಲ್ ಮಾಡೋದು ಈ ವೆರೈಟಿ ಸೇಲ್ ಮಾಡಿದಲ್ಲಿ ನಿಮ್ಗೆ ಹ್ಯಾಸ್ ವೆರೈಟಿ ಸೇಲ್ ಮಾಡಿದ ಫಾರಿನ್ ವೆರೈಟಿ ಯಾವುದಿದೆ ಅದಕ್ಕೆಲ್ಲ ಸೇಮ್ ಪ್ರೈಸ್ ಕೊಡ್ತಾರೆ, ನಾಟ್ ಡಿಫ್ರೆಂಟ್ ಪ್ರೈಸ್ 200 500 ಅದೆಲ್ಲ ಕೊಡಲ್ಲ. ಲ್ಯಾಂಪ್ ಹ್ಯಾಸ್ ಹಾಕಿದಲ್ಲಿ ಸರಿ, ನೀವು ಫಿಟ್ಯೂರಿ ಹಾಕಿದಲ್ಲಿ ಸರಿ, ಯಾವ್ದು ಹಾಕಿದಲ್ಲಿ ಒಂದೇ ಪ್ರೈಸ್ 150 150 ಕೊಡ್ತಾರೆ ಅಷ್ಟೇ. ನೀವು ಅದು ಪ್ರೈಸ್ ಏನಂತಿದೆ 350 400 ಬರೋ ಇದೆ ಪ್ಲಾಂಟ್ಸ್. ಈಗ ಹ್ಯಾಸ್ ಆವ್ರೇಜ್ 250 ಬರೋ ಸೇಲ್ ಮಾಡ್ತಾ ಇದೀವಿ ಸರ್. ರೈತರಿಗೆ ಎಲ್ಲರಿಗೂ ಒಂದು 250 ಬರೋ ಸೇಲ್ ಮಾಡ್ತಾ ಇದೀವಿ. ಇಂಡಿಯನ್ ವೆರೈಟಿ ಈಗ ರನ್ನಿಂಗ್ ಪ್ರೈಸ್ ಬಂದು ಒಂದು 90 ರೂಪೀಸ್ ಹೊಸ ಪ್ಲಾಂಟ್ಸ್ ವೆರೈಟಿ ಪ್ರೈಸ್ ಇದೆ. ಅದೇ ಒಂದು ಓಲ್ಡ್ ಪ್ಲಾಂಟ್ ಒಂದು 8 months 9 months ಓಲ್ಡ್ ಪ್ಲಾಂಟ್ ಇದ್ದಾಗ ಒಂದು 120 ಬರೋ ಸೇಲ್ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನಾನು ಬಂದು ತಮಿಳ್ನಾಡು, ನನ್ನ ನೇಟಿವ್ ಪ್ಲೇಸ್. ನಾನು ಬಂದು ಇಲ್ಲಿ ಕುಶಾಲನಗರ ಬಂದು ಒಂದು 12 ವರ್ಷ ಆಯಿತು. 12 ವರ್ಷದಿಂದ ನಾನು ಇಲ್ಲಿದ್ದೀನಿ. ಈಗ ಬಂದು ನಾನು ಫಸ್ಟು ನಂದು ಇಂಡಸ್ಟ್ರಿ ಬೇರೆ ಹೋಟೆಲ್ ಇಂಡಸ್ಟ್ರಿ ಇದ್ದಿದ್ದು. ನಾನು ಹೋಟೆಲ್ ರೆಸ್ಟೋರೆಂಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಮಾಡ್ತಾ ಇದ್ದಿದ್ದು. ಕರೋನಾ ಟೈಮ್లో ಬಂದು ಹೋಟೆಲ್ ಇಂಡಸ್ಟ್ರಿ ಎಲ್ಲ ಬಿದ್ದೋಯ್ತು, ಎಲ್ಲ ಕ್ಲೋಸ್ ಆಯಿತು. ಆವಾಗ ನಮ್ಮ ಓನರ್ ದಿನೇಶ್ ಅಂತ ಹೇಳಿ, ನಮ್ಮ ಭಾರತ್ ಗ್ಯಾಸ್ ದಿನೇಶ್ ಅನ್ನಂತ ಒಬ್ಬರು ಇದ್ದಾರೆ. ಅವ್ರದ್ದು ಬಂದು ಜಾಗ ಎಲ್ಲ ಈ ಥರ ಅವಕಾಡೋ ಪ್ಲಾಂಟ್ಸ್ ಎಲ್ಲ ಮಾಡ್ತಾಯಿದ್ರು. ಆವಾಗ ನಾನು ಬಂದು ನೋಡೋಕೆ ಹೋಗ್ತಾ ಇದ್ದೆ. ಆವಾಗ ನೋಡೋಕೆ ಹೋಗಿದ ಮೇಲೆ ಗೊತ್ತಾಯಿತು ಇದು ಅವಕಾಡೋ ಫ್ರೂಟ್ ಭಾರಿ ಒಳ್ಳೆಯದು, ಇದೊಂದು ರೈತರುಗಳಿಗೆ ಅನುಕೂಲ ಆಯ್ತದೆ, ಇದೊಂದು ನಾವು ಬೆಳೆಸಿ 4 ಜನರಿಗೆ ಕೊಡ್ಬೋದು, ಈ ಥರ ರೀತಿ ನನಗೂ ಯೋಚನೆ ಬಂತು. ಆವಾಗ ನಾನು ನರ್ಸರಿ ಮಾಡಬೇಕಂತೇಳಿ ಒಂದು 5 years ಮುಂಚೆಂದು 2021 ನಾನು ಸ್ಟಾರ್ಟ್ ಮಾಡಿದ್ದೆ ಸರ್. ಈಗ ಒಂದು 5 years ಆಗಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀನಿ. ನಾನು ಈಗ ವರ್ಷ ಕಮ್ಮಿ 1 ಲಕ್ಷದಿಂದ ಒಂದು 2 ಲಕ್ಷ ಪ್ಲಾಂಟ್ಸ್ ಬಂದು ಅಸ್ಸಾಮು, ತಮಿಳ್ನಾಡು, ಕೇರಳ, ಆಂಧ್ರ, ರಾಜಮಂಡ್ರಿ, ಆಂಧ್ರ ಎಲ್ಲ ಕಳಿಸ್ತಾ ಇದ್ದೀನಿ. ಈಗ ತಮಿಳ್ನಾಡಿಂದ ನಮಗೂ ಕೊಡೆಕಾನಲ್ಲಿಂದ ಕಸ್ಟಮರ್ ಇದ್ದಾರೆ. ಈಗ ನಮ್ಮ ಹತ್ರ ತೊಗೊಂಡೋಗಿದ್ದವರು ಒಳ್ಳೆ ಪ್ಲಾಂಟ್ಸ್ ಒಂದು ಗ್ರೋ ಆಯಿತು ಅಂತ ಹೇಳಿ ನಮ್ಗೆ ಫೋನ್ ಮಾಡಿ, ಈಗ ನೆಕ್ಸ್ಟ್ ಇಯರ್ ಫ್ರೂಟ್ ಬರ್ಬೋದು ಅಂತ ಹೇಳಿ ಖುಷಿಯಾಗಿ ನಮ್ಗೆ ಫೋನ್ ಮಾಡಿ ಅವರು ಮಾತಾಡ್ತಿದ್ದಾರೆ ಸರ್. ಈಗ ಬಂದು ಇದು ಬಂದು ಅವಕಾಡೋ ಪ್ಲಾಂಟ್ಸ್ ಬಂದು ಭಾರಿ ಸಾಫ್ಟ್ ಪ್ಲಾಂಟ್. ಇದು ಬಂದು ನಾವು ಪ್ಯಾಕೆಟ್ ಆಗೇ ಪ್ಯಾಕ್ ಮಾಡಿ ಕಳಿಸ್ಬೇಕಾಯ್ತದೆ. ಪ್ಯಾಕೆಟ್ ರೆಡಿ ಮಾಡಿ ಅದಕ್ಕೇ ಕಳಿಸ್ಬೇಕಾಯ್ತದೆ. ಇನ್ನೊಂದು ಇದನ್ನ ನಾವು ಮಣ್ಣೆಲ್ಲ ತೆಗೆದ್ಬಿಟ್ಟು ಕಳಿಸಿದ ಪ್ಲಾಂಟ್ ಸೇತೋಯ್ತದೆ. ಈಗ ನಿಂಬೆ ಪ್ಲಾಂಟ್ ಒಂದು ತೆಂಗು ಇದೆಲ್ಲ ನೋಡಿದ ಅದು ಏನು ಮಣ್ಣು ಬೇಕಾಗಿಲ್ಲ, ಒಂದು ವಾರ ಹಂಗೆ ಇಟ್ಟಿದಲ್ಲಿ ಆಮೇಲೆ ತಗೊಂಡೋಗಿ ಪ್ಲಾಂಟ್ ಮಾಡ್ಬೋದು, ಏನು ಆಗೋದಿಲ್ಲ. ಬಟ್ ಇದು ಮಣ್ಣಂದು ಉದುರಿಸ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿದ ಪ್ಲಾಂಟ್ ಸೇತೋಯ್ತದೆ. ಅದೊಂದು ಇದು ನೀವು ಬಂದು ಡೈರೆಕ್ಟ್ ಬಂದು ತಗೊಂಡೋಗಿದ ನಿಮ್ಗೆ ಪ್ಲಾಂಟ್ ಡ್ಯಾಮೇಜ್ ಆಗಲ್ಲ. 100 ಪ್ಲಾಂಟು ನಿಮ್ಗೆ ತಗೊಂಡೋಗಿ ಪ್ಲಾಂಟ್ ಮಾಡ್ಬೋದು. ಈಗ 1000 ಪ್ಲಾಂಟ್ ಎಲ್ಲ ನೀವು ಆರಾಮಾಗಿ ಬಂದು ತೊಗೊಂಡು ಹೋಗೋದು ಒಳ್ಳೆಯದು. ಈಗ ನಾನು ಅಸ್ಸಾಂಗೆಲ್ಲ ಹೇಳಿದ, ಅಸ್ಸಾಂಗೆ 20,000 ಪ್ಲಾಂಟ್ ಆಗಿದ್ದಲ್ಲಿ ನಾನು ಗಾಡಿ ಮಾಡಿ ಕಳಿಸೋದು. ಯಾಕೆ ಸೇಫಾಗಿ ಹೋಗಲಿ, 3 days ಹೋಗ್ತದೆ. ಆ ಥರ ಸೇಫಾಗಿ ಹೋಗ್ಬೇಕಾಗಿದೆ. ನೀವು ಈ ಥರ ಮಾಡಬೇಕು. ಇಲ್ಲ ನನ್ನ ಕಷ್ಟ ಆಯಿತು, ಬರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಟ್ರೈನ್ಲ ಕಳಿಸ್ತೀವಿ. ಬಟ್ ಆ ಎಕ್ಸ್ಪೆನ್ಸಸ್ ಬಂದು ನೀವು ಪ್ಲಾಂಟ್ಗಿಂತ ಡಬಲ್ ಆಯ್ತದೆ. ಈಗ ನಾವು ಕುಶಾಲನಗರದಿಂದ ಮೈಸೂರು ಹೋಗಿದ್ದ ಟ್ರೈನ್ ಸಿಗ್ತದೆ. ಇಲ್ಲಿಂದ ಹೋಗೋಕ್ಕೆ ನಮ್ಗೆ ಟ್ರಾನ್ಸ್ಪೋರ್ಟ್ ಬೇಕಾಯ್ತದೆ. ಆಗ ಒಂದು 2,000 ಖರ್ಚು ಬೀಳ್ತಿದೆ. ಒಂದು 100 ಪ್ಲಾಂಟ್ ತಗೊಳ್ತಾರೆ ಇಟ್ಕೊಂಡು ಅದಕ್ಕೊಂದು ಖರ್ಚು ಬೀಳ್ತಿದೆ. ಪ್ಯಾಕಿಂಗ್ ಮಾಡಬೇಕಾಗಿದೆ, ನಾವು ಟ್ರೇಲ್ ಪ್ಯಾಕ್ ಮಾಡಬೇಕಾಯ್ತದೆ. ಆ ಟ್ರೇಗೆ ನಾವು ದುಡ್ಡು ಕೊಟ್ಟು ತಗೊಳ್ಬೇಕಾಯ್ತದೆ. ಈ ಥರ ನಾವು ಎಲ್ಲನೂ ಎಕ್ಸ್ಪೆನ್ಸಸ್ಸು ನಿಮ್ಗೆ ಜಾಸ್ತಿ ಆಯ್ತದೆ. ನೀವು ಒಂದು 1000 ಪ್ಲಾಂಟ್ ಆಗಿದ ಗಾಡಿ ಕಳಿಸಿ ನೀವು ಪ್ಲಾಂಟ್ ತಗೊಳ್ಳೋದು ಭಾರಿ ಉತ್ತಮ. ಹೌದು, ಗಿಡ ಚೆನ್ನಾಗಿ ಬರುತ್ತೆ, ಗಿಡ ಬಂದು ಡ್ಯಾಮೇಜ್ ಆಗಲ್ಲ. ಇದು ಸಾಫ್ಟ್ ಪ್ಲಾಂಟ್ ಕಳಿಸ್ಕೊಡ್ತಿದ್ದಾರೆ ಒಬ್ರೊಬ್ರು, ಬಟ್ ಡ್ಯಾಮೇಜ್ ಆಯ್ತದೆ. 100% ನೀವು ಎಷ್ಟು ಸೇಫಾಗಿ ಕಳಿಸಿದಾಲೋ ಪ್ಲಾಂಟ್ ಡ್ಯಾಮೇಜ್ ಆಯ್ತದೆ. ಹಂಗೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಗೆ ಈಗ ಪ್ಯಾಕಿಂಗ್ ಚಾರ್ಜಸ್ಸು ಅವ್ರಿಗೆ ವರ್ಕರ್ಸ್ಗೆ ಆ ಥರ ಪೇ ಮಾಡೋದು ನಿಮ್ಗೆ ಡಬಲ್ ಆಯಿತು. ಅದು ಈಗ ನೀವು 1000 ಪ್ಲಾಂಟ್ಗೆ
90,000 ಕೊಡಬೇಕಾಗಿದೆ. ಈಗ ಇದು ಪ್ಯಾಕಿಂಗ್ ಗೀಕಿಂಗ್ ಎಲ್ಲ ಮಾಡಬೇಕಾದ್ರೆ ಒಂದು 40,000 ಕೊಡಬೇಕಾಯ್ತದೆ. ಇದು ಗ್ರಾಫ್ಟೆಡ್ ಪ್ಲಾಂಟ್ಸ್ ಈಸಿಯಾಗಿ ಹೊಡೆದು ಬಿಟ್ಟೋಗುತ್ತೆ, ಅದು ಗ್ರಾಫ್ಟ್ ಬಿಟ್ಟೋಗಿರುತ್ತೆ, ಅವೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಅವರೇ ಬಂದು ತಗೊಂಡೋಗೋದು ಸೊ ಬೆಟರ್. ಹೌದು, ಹಾಗಾಗಿ ಅವರು ಒಂದು ಕೇರ್ ಆಗಿ ತಗೊಂಡೋಗ್ಬೋದು. ಕೇರ್ ಆಗಿ ಒಂದು 1000 ಪ್ಲಾಂಟ್ ಎಲ್ಲ ಖಂಡಿತ ಡೈರೆಕ್ಟ್ ಬಂದು ತಗೊಳ್ಳೋದು ಸೊ ಬೆಟರ್. ಇದು 100 ಪ್ಲಾಂಟ್ 50 ಪ್ಲಾಂಟ್ ಮಾತ್ರ ಬೇಕಾ ಪ್ಯಾಕ್ ಮಾಡಿ ಕಳಿಸ್ಬೋದು. ಯಾಕೆಂತ ಅದು ಎಕ್ಸ್ಪೆನ್ಸಸ್ ಅವ್ರಿಗೆ ಡಬಲ್ ಬೀಳ್ತದೆ. ಈಗ ಹೊರಗೆ ಇರೋವರು ಈಗ ಆಲ್ಮೋಸ್ಟು ನೀವು ಇಲ್ಲಿಗೆ ಬಂದು ತಗೊಳ್ಳೋದಕ್ಕಿಂತ ಈಗ ಒಂದು ನರ್ಸರಿ ಅಲ್ಲಿ ಅಕ್ಕಪಕ್ಕ ನರ್ಸರಿ ಇರ್ತದೆ. ಈಗ ಒಂದು 50 ಪ್ಲಾಂಟು 10 ಪ್ಲಾಂಟು ಈ ಥರ ಪ್ಲಾಂಟ್ ಬೇಕಾಗಿರೋರು ಅಕ್ಕಪಕ್ಕ ನರ್ಸರಿ ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ತಗೊಂಡಲ್ಲಿ ನಿಮ್ಗೆ ಒಂದು 50 ರೂಪಾಯಿ ಎಕ್ಸ್ಪೆನ್ಸಸ್ ಅಲ್ಲಿಗೆ ಸೇರಿಸಿ ಕೊಡ್ಬೋದು. ಹೌದು 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 ಹೌದು. ಈಗ ನಾವು ಇಲ್ಲಿಗೆ ಬಂದು ತಗೊಳ್ಬೇಕಂತ ಏನಿಲ್ಲ. ಈಗ ಈಗ ಆ ಥರ ನರ್ಸರಿ ಅವ್ರ ಹತ್ರ ಕೆಲವಾಗಿದೆ. ಅವ್ರು ಏನು ಮಾಡ್ತಾರೆ, ನಮ್ಮ ಹತ್ರ ಬಂದು ಒಂದು 1000 ಪ್ಲಾಂಟ್ ಕೊಡಿ ಸರ್, ಹೌದು ಒಟ್ಟಿಗೆ ತಗೊಂಡೋಗ್ತಾರೆ ಅವರು, ನಮ್ಮ ಹತ್ರ ಬಂದು ತಗೊಳ್ತಾರೆ. ಇಲ್ಲಿ ಎಲ್ಲ ನರ್ಸರಿ ಅವರು ಇದ್ದಾರೆ, ಎಲ್ಲಿ ತಗೊಳ್ಳಿ. ಆಗ ಇದು ಮಾರ್ಕೆಟ್ ಇನ್ನೂ ಇಂಪ್ರೂವ್ ಆಯ್ತಿದೆ. ಈಗ ನಾವು ಇಲ್ಲಿಗೆ ಬಂದು ತಗೊಳ್ಬೇಕಾ 50 ಪ್ಲಾಂಟ್ಗೆ 100 ಪ್ಲಾಂಟ್ಗೆ ಬಂದಿದೆ, ನಿಮಗೆ ಎಕ್ಸ್ಪೆನ್ಸಸ್ ಡಬಲ್ ಆಯ್ತಿದೆ. ಅದನ್ನ ನಾವು ಅಲ್ಲಿ ಅಕ್ಕಪಕ್ಕ ನರ್ಸರಿ ಅವ್ರ ಹತ್ರ ಹೋಗಿ ಈ ಥರ ನನಗೆ ಅವಕಾಡೋ ಪ್ಲಾಂಟ್ಸ್ ಬೇಕಂತ ಹೇಳಿದ್ರೆ ಅವ್ರಿಗೆ ಈ ಥರ ಆರ್ಡರ್ ನಮ್ಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವರೇ ತರಿಸ್ಕೊಳ್ತಾರೆ. ಅವರು ಒಂದು 10 ರೂಪಾಯಿ 20 ರೂಪಾಯಿ ಲಾಭ ಇಟ್ಕೊಂಡು ಸೇಲ್ ಮಾಡ್ತಾರೆ. ಅವ್ರ ಟ್ರಾಫಿಕ್ ಈಗ ಅಲ್ಲಿಂದ ಗಾಡಿ ಕಳಿಸಿರ್ತಾರೆ, ಒಂದು 1000 ಪ್ಲಾಂಟ್ ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ್ಮೇಲೆ ಒಂದು 50 ಪ್ಲಾಂಟ್ ಮಾರಿದ ಅವ್ರಿಗೆ ಏನು ಎಕ್ಸ್ಪೆನ್ಸಸ್ ಬೀಳ್ತದೆ ಅದು ಪ್ಲಸ್ ಆ್ಯಡ್ ಮಾಡಿ ಅವ್ರು ಸೇಲ್ ಮಾಡ್ತಾರೆ. ನಮ್ಗೆ ಇಲ್ಲಿ ಕಮ್ಮಿ ಸಿಗ್ತದೆ ಅಂತ ಹೇಳಿ ನೀವು ಬಂದಿದ್ದ ಅಲ್ಲಿ ನೀವು ಬಂದು ಹೋಗಿದ ಖರ್ಚು ಅಲ್ಲಿಗೆ ಬಿದ್ದೇ ಸರಿ ಆಗ್ತದೆ ಅಲ್ಲಿಗೆ. ಹೌದು, ಓಕೆ ಸರ್. ಇಬ್ಬರು ಅಲ್ಲಿಂದ ಗಾಡಿಯಲ್ಲಿ ಬಂದಿದೆ, ಏನಾಯ್ತು ಖರ್ಚು ಬಂದೇ ಬರ್ತಿದೆಲ್ಲ ಸರ್. ಹೌದು, ಓಕೆ ಸರ್, ಥ್ಯಾಂಕ್ ಯು. ಓಕೆ.